ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ನದಿ ನೀರು ಹೆಚ್ಚಳ ಆಗಿದೆ. ಕುಕ್ಕೆಯ ಕುಮಾರಧಾರ ಸ್ನಾನ ಘಟ್ಟ ಮುಳುಗಡೆಯಾಗಿದೆ. ಭಕ್ತರು ನೀರಿಗಿಳಿಬಾರದು ಅಂತ ಸೂಚನೆಯನ್ನ ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ನಿರಂತರ ಮಳೆಯಿಂದಾಗಿ ನದಿ ತುಂಬಿ ಹರಿತಾ ಇದೆ. ಕುಮಾರಧಾರ ಪರ್ವತಗಳಿಂದ ನೀರು ಹರಿದು ಬರ್ತಾ ಇದೆ. ಸದ್ಯಕ್ಕೆ ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದೆ. ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ತುಂಗಾ ನದಿ ಹರಿತಾ ಇದೆ. ಕಪ್ಪೆ ಶಂಕರನಾರಾಯಣ ದೇಗುಲ ಮುಳುಗಡೆಯಾಗಿದೆ. ನಿನ್ನೆಯಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸೃಷ್ಟಿಯಾಗಿರುವಂತಹ ಅವಾಂತರ ಇದು. ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದೀಗ ಪ್ರವಾಹದ ಆತಂಕ ಮನೆ ಮಾಡಿದೆ. ಪ್ರತಿ ಮಳೆಗಾಲದಲ್ಲಿ ಸುತ್ತಮುತ್ತಲಿನ ಪ್ರದೇಶ ಇದೇ ರೀತಿಯಾಗಿ ಮುಳುಗಡೆಯಾಗುತ್ತೆ. ಮಳೆ ಕಡಿಮೆಯಾದರೆ ಏಕಾಏಕಿ ನದಿ ನೀರಿನ ಏರಿಕೆಯಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಗಮನಿಸ್ತಾ ಇದ್ದೀರಿ, ಅಲ್ಲಿ ಯಾವ ಪರಿ ನೀರು ಹರಿತಾ ಇದೆ ಅಂತ ಹೇಳಿ. ಕೆರೆಕಟ್ಟೆ ಭಾಗದಲ್ಲಿ ಭಾರೀ ಮಳೆ ಆಗಿರುವುದರಿಂದ ಜನವಸತಿ ಪ್ರದೇಶಗಳು ಮುಳುಗಡೆಯಾಗಿವೆ. ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನ. ಹೇಮಾವತಿ ಜಲಾಶಯಕ್ಕೆ ಹರಿದು ಬಂದ 11 ಟಿಎಂಸಿ ನೀರು. 1.5 ತಿಂಗಳಿನಲ್ಲಿ ಹೇಮಾವತಿ ಜಲಾಶಯಕ್ಕೆ 11 ಟಿಎಂಸಿ ನೀರು ಹರಿದು ಬಂದಿದೆ. ಜೂನ್ ಆರಂಭದಲ್ಲಿ ಜಲಾಶಯದಲ್ಲಿ 14 ಟಿಎಂಸಿ ನೀರಿತ್ತು. ಡೆಡ್ ಸ್ಟೋರೇಜ್ ಅನ್ನು ಕಳೆದು ಬಳಕೆಗೆ 10 ಟಿಎಂಸಿ ನೀರು ಲಭ್ಯವಿತ್ತು. ಜೂನ್ ಜುಲೈನಲ್ಲಿ ಮಳೆ ಆಗಿದೆ. 19 ಅಡಿ ನೀರು ಸಂಗ್ರಹವಾಗಿದೆ. 2890 ಅಡಿಯಿಂದ 2909 ಅಡಿಗೆ ಏರಿದ ನೀರಿನ ಪ್ರಮಾಣ. 2922 ಅಡಿ ಸಾಮರ್ಥ್ಯದ ಹೇಮಾವತಿ ಡ್ಯಾಂ. ರಾಜ್ಯದಲ್ಲಿ ತೀವ್ರ ಮುಂಗಾರು ಮಳೆ ಕೊರತೆಯ ನಡುವೆ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತಕ್ಕಂಥ ಕಾವೇರಿ ನ್ಯಾಯಾಧಿಕರಣದ ತೀರ್ಪು ರಾಜ್ಯದ ಕಾವೇರಿ ಕೊಳ್ಳದ ಜನರನ್ನು ಸಹಜವಾಗಿ ಆತಂಕಕ್ಕೆ ದೂಡಿದೆ. ಕಾವೇರಿಯ ಪ್ರಮುಖವಾಗಿರ್ತಕ್ಕಂಥ ಜಲಾನಯನ ಪ್ರದೇಶ ಹಾಸನ ಜಿಲ್ಲೆ. ಹೇಮಾವತಿ ಜಲಾಶಯದ ಭರ್ತಿಯಾದ್ರೆ KRSಗೆ ನೀರು ಹೋಗುತ್ತೆ. ಆದರೆ ಈ ಬಾರಿ ಬಹುತೇಕ ಹಾಸನ ಜಿಲ್ಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಮಳೆಯ ಕೊರತೆಯಾಗಿದೆ. ಹಾಗಾಗಿ ಹೇಮಾವತಿ ಜಲಾಶಯ ಕೂಡ ಖಾಲಿಯಾಗಿದೆ. ನಾವು ನೋಡ್ತಾ ಇದ್ದೀವಿ. ನಾವೀಗ ಹಾಸನ ತಾಲೂಕಿನ ಗೊರೂರು ಸಮೀಪ ಇರತಕ್ಕಂಥ ಹೇಮಾವತಿ ಜಲಾಶಯದಲ್ಲಿದ್ದೇವೆ. ಹೇಮಾವತಿ ನದಿ ಹಾಸನ ಜಿಲ್ಲೆಯ ಜೀವನದಿ. ಈ ಬಾರಿ ಜೂನ್ ತಿಂಗಳಲ್ಲೂ ಮಳೆ ಆಗಲಿಲ್ಲ, ಬಹುತೇಕ ಜುಲೈ ಮುಗಿದ್ರೂ ಕೂಡ ಮಳೆ ಆಗಿಲ್ಲ, ಆಗಸ್ಟ್ನಲ್ಲೂ ಕೂಡ ಮಳೆ ಬರ್ತಕ್ಕಂಥ ಸೂಚನೆ ಕಾಣ್ತಾ ಇಲ್ಲ. ಆದರೆ ಕಳೆದ 2-3 ದಿನಗಳಿಂದ ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ಸಕಲೇಶ್ಪುರ ಭಾಗ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಮಳೆಯಾಗಿ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಪ್ರಮಾಣದ ನೀರು ಜಲಾಶಯಕ್ಕೆ ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಜಲಾಶಯ ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಜೂನ್ ಅಂತ್ಯದಲ್ಲಿ ಒಂದು ಬಾರಿ ಭರ್ತಿಯಾಗಿತ್ತು, ಜುಲೈನಲ್ಲೂ ಕೂಡ ಒಂದು ಬಾರಿ ಭರ್ತಿಯಾಗಿತ್ತು. ಆದರೆ ಈ ಬಾರಿ ಆಗಸ್ಟ್ ಆರಂಭ ಆದರೂ ಕೂಡ ಜಲಾಶಯ ಭರ್ತಿ ಆಗ್ತಕ್ಕಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಜಲಾಶಯದಲ್ಲಿ ಒಟ್ಟು 2922 ಅಡಿ ಅಂದರೆ 37 TMC ಅಷ್ಟು ನೀರನ್ನ ಹೇಮಾವತಿ ಜಲಾಶಯದಲ್ಲಿ ಸಂಗ್ರಹಿಸಿ ಇಟ್ಕೊಳ್ಬೋದು. ಆದರೆ ಇವತ್ತಿನ ನಾವು ಪ್ರಮಾಣ ನೋಡೋದಾದರೆ 2909 ಅಡಿ ಅಂದರೆ ಸರಿಸುಮಾರು 25.980 TMC ಅಷ್ಟು ನೀರಿದೆ. ಕೇವಲ ಒಂದು ತಿಂಗಳ ಹಿಂದೆ 14 TMC ಮಾತ್ರ ನೀರಿತ್ತು. ಜೂನ್ ಮತ್ತು ಜುಲೈನಲ್ಲಿ ಅಲ್ಪ ಪ್ರಮಾಣದಲ್ಲಿ ಏನು ಮಳೆ ಬಂತು, ಅದರಿಂದ ಒಂದಷ್ಟು ನೀರು ಜಲಾಶಯಕ್ಕೆ ಹರಿದು ಬಂದಿದೆ. ಅಂದರೆ ಕಳೆದ ವರ್ಷ ಇದೇ ದಿನ ನಾವು ನೋಡೋದಾದರೆ 2921 ಅಡಿ ಅಂದರೆ 36 TMC ನೀರಿತ್ತು. ಈ ವರ್ಷ ಕೇವಲ 25 TMC ಮಾತ್ರ ನೀರಿದೆ. ಮತ್ತು ಇವತ್ತಿನ ಜಲಾಶಯಕ್ಕೆ ಒಳಹರಿವು ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಚೇತರಿಕೆ ರೀತಿಯ ಒಳಹರಿವಿದೆ. 11,686 ಕ್ಯೂಸೆಕ್ಸ್ ಅಷ್ಟು ನೀರಿನ ಒಳಹರಿವು ಜಲಾಶಯಕ್ಕೆ ಬರ್ತಾ ಇದೆ. ಕಳೆದ ವರ್ಷ ಇದೇ ದಿನ 9,298 ಕ್ಯೂಸೆಕ್ಸ್ ಅಷ್ಟು ನೀರಿನ ಒಳಹರಿವು ಇತ್ತು. ಮತ್ತು ಕಳೆದ ವರ್ಷ ಜಲಾಶಯ ಭರ್ತಿಯಾಗಿತ್ತು, ಹಾಗಾಗೇ ನದಿಗೂ ಕೂಡ ನೀರನ್ನ ಬಿಡಲಾಗಿತ್ತು 2,400 ಕ್ಯೂಸೆಕ್ಸನ್ನು. ಮತ್ತು ಕಾಲುವೆಗಳ ಮೂಲಕ ಕೂಡ ನೀರನ್ನು ಹರಿಸ್ತಾ ಇದ್ರು. ಕಳೆದ ವರ್ಷ ಕಾಲುವೆಗೇನೆ 4,600 ಕ್ಯೂಸೆಕ್ಸನ್ನು ನೀರನ್ನು ಹರಿಸ್ತಾ ಇದ್ರು. ಅದು ಈ ಬಾರಿ ಕಾಲುವೆಗಂತೂ ನೀರು ಇಲ್ಲವೇ ಇಲ್ಲ, ನದಿಗೆ ಕೇವಲ 500 ಕ್ಯೂಸೆಕ್ಸನ್ನು ಮಾತ್ರ ಬಿಡಲಾಗಿದೆ. ಮತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ಈ ಬಾರಿ ಕಾಲುವೆ ನೀರನ್ನ ನಂಬಿಕೊಂಡು ಯಾರೂ ಕೂಡ ಬೆಳೆಯನ್ನು ಮಾಡಬಾರ್ದು ಅಂತೇಳಿ. ಸೊ ಹಾಗಾಗೇ ಬಹುತೇಕ ಬೆಳೆಗೆ ನೀರು ಕೊಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಹೇಳಿಬಿಟ್ಟಿದೆ. ಜೊತೆಗೆ ಈ ಬಾರಿ ಮಳೆ ಏನು ಕೊರತೆ ಆಗಿದೆ, ಇದು ಈಗಿರ್ತಕ್ಕಂಥ ನೀರು ಮುಂದಿನ ಬೇಸಿಗೆವರೆಗೂ ಕೂಡ ಇರಬೇಕಾಗತ್ತೆ. ಹಾಗಾಗಿನೇ ಇವಾಗ ಒಂದಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿ ನೀರು ಉಳ್ಕೊಂಡ್ರೆ ಮಾತ್ರ ಮುಂದಿನ ಬೇಸಿಗೆಗೆ ಕುಡಿಯೋ ನೀರಿಗೆ ಇರ್ಬೋದು ಅಥವಾ ಜಾನುವಾರುಗಳಿಗೆ ಒಂದಷ್ಟು ಬೇಕಾಗಿರ್ತಕ್ಕಂಥ ನೀರು ಬಳಕೆಗೆ ಸಾಧ್ಯ ಆಗುತ್ತೆ. ಆದರೆ ಮಳೆ ಬರ್ತಕ್ಕಂಥ ಸಾಧ್ಯತೆಗಳು ಬಹುತೇಕ ಕಡಿಮೆ ಕಾಣ್ತಾ ಇದೆ. ಹಾಗಾಗಿನೇ ಈ ನಡುವೆ ಇಷ್ಟೆಲ್ಲ ಕೊರತೆಗಳ ನಡುವೆ ತಮಿಳುನಾಡಿಗೆ ನೀರನ್ನು ಹೇಗೆ ಬಿಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಈ ಭಾಗದ ಜನರದ್ದು. ಅಂದರೆ ನಮಗೆ ಬೆಳೆಗೆ ನೀರಿಲ್ಲ,
ಈ ಬಾರಿ ಅಂದರೆ ಈ ವರ್ಷದ ಬೇಸಿಗೆನಲ್ಲಿ ಕುಡಿಯೋದಕ್ಕೆ ನೀರು ಸಿಗುತ್ತೋ ಇಲ್ವೋ ಅಂತಕ್ಕಂಥ ಆತಂಕ ಇದೆ. ಹಾಗಾಗಿ ಯಾವುದೇ ಕಾರಣದಿಂದ ಹೇಮಾವತಿ ಜಲಾಶಯದ ನೀರನ್ನ ಹರಿಸಬಾರ್ದು ಅಂತಕ್ಕಂಥ ಆಗ್ರಹ ಈ ಭಾಗದ ರೈತರದ್ದು ಕೂಡ ಇದೆ. ಹಾಗಾಗಿ ಈ ವರ್ಷ ಮಳೆ ಇನ್ನೂ ಕೂಡ ಬರ್ಬೋದು ಅಂತಕ್ಕಂಥ ಒಂದು ಸಾಧ್ಯತೆ ಮೇಲೆ ನೀರನ್ನ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ರೈತರ ಒಂದು ಆತಂಕ ಇದೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ನಮ್ಮ ರೈತರ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು ಅಂತಕ್ಕಂಥದ್ದು ಈ ಭಾಗದ ರೈತರ ಆಗ್ರಹ ಇದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.